ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್. ಮಾರ್ನಿಂಗ್ ಅಂತೂ ನಾವಿನ್ನು ಎಷ್ಟು ಬೇಗ ಇದ್ರೂ ಲೇಟ್ ಆಗುತ್ತೆ. ಪೂಜೆಗಳೆಲ್ಲ ಜಾಸ್ತಿ ಇರುತ್ತಲ್ವ, ಲಕ್ಷ್ಮೀ ಪೂಜೆ, ಮನೆ ಪೂಜೆ ಅಂತ ಜಾಸ್ತಿ ಇರುತ್ತೆ. ನಾನಾದರೂ ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಪೂಜೆ ಎಲ್ಲ ಆಗೋ ಅಷ್ಟರಲ್ಲಿ ಬೆಳಗ್ಗೆ 11 ಗಂಟೆ ಆಯಿತು. ಹಾಗೆ ಇವತ್ತಿನ ದಿನ ನಾನೊಂದೊಳ್ಳೆ ಟಾಪಿಕ್ ಜೊತೆ ಬಂದಿದ್ದೀನಿ. ಟಾಪಿಕ್ ಏನಂದರೆ ಬದುಕು ಅಂದರೆ ಏನು, ಅದೇ ಬದುಕು ಯಾವ ಅರ್ಥ ಕೊಡುತ್ತೆ, ನೀವು ಬದುಕು ಅಂದರೆ ಏನಂತ ತಿಳ್ಕೊಂಡಿದ್ದೀರಾ? ನನಗೆ ಅರ್ಥ ಆಗಿರೋ ಪ್ರಕಾರ ಬದುಕು ಅಂದರೆ ನನ್ನ ಅರ್ಥದಲ್ಲಿ ಶ್ರೀಮಂತಿಕೆಯಲ್ಲಿ ಸರಳತೆ ಇರಬೇಕಂತೆ. ಇದು ಬದುಕು. ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕು, ಕೋಪದಲ್ಲಿ ಮೌನ ಇರಬೇಕು. ಇದೇ ಒಂದು ಬದುಕಿನ ಸಂದೇಶ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ಬದುಕು ಎಂದರೆ ಏನು ಅಂತ ತಿಳ್ಕೋಬೇಕಾದ್ರೆ ನಮ್ಮ ಜೀವನ ಇದೆಯಲ್ವ, ನಮ್ಮ ಜೀವನದ ಅರ್ಥ ಏನು, ನಾವು ತಿಳ್ಕೋಬೇಕಾಗಿರೋದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಜೀವನದ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ ತಿಳ್ಕೋಬೇಕು ಅಂದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಆಸ್ಪತ್ರೆಗೆ ಹೋಗಬೇಕು. ಆಸ್ಪತ್ರೆಗೆ ಹೋಗಿ ICUನಲ್ಲಿ ಇರುವಂಥ ರೋಗಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೇನು ಅನಿಸುತ್ತೆ ಹೇಳಿ? ಆರೋಗ್ಯ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಹಾಗೆ ಅದೇ ರೀತಿ ಜೈಲಿನಲ್ಲಿ ಇರುವಂಥ ಕೈದಿನ ನೋಡಿದರೆ ನಮಗೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ನೋಡಿದರೆ, ICUಲಿರುವಂಥ ವ್ಯಕ್ತಿ ನೋಡಿದರೆ ನಮಗೆ ಆರೋಗ್ಯದ ಬಗ್ಗೆ ಗೊತ್ತಾಗುತ್ತೆ, ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಜೈಲಿಗೆ ಹೋಗಿಬಿಟ್ಟು ಕೈದಿ ನೋಡಿದರೆ ನಮಗೆ ಸ್ವಾತಂತ್ರ್ಯ ಅನ್ನೋದು ನಮ್ಮ ಬದುಕಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಮೂರನೇದಾಗಿ ನಾವು ರುದ್ರಭೂಮಿಯನ್ನು ಹೋಗಿ ನೋಡಿದಾಗ ನಮ್ಮ ಬದುಕು ಇಷ್ಟೇ ಅಂತ ಗೊತ್ತಾಗುತ್ತೆ, ಇನ್ನೇನಿಲ್ಲ, ಇಷ್ಟೇ ನಮ್ಮ ಜೀವನ ಅಂತ ಗೊತ್ತಾಗುತ್ತೆ. ಕೊನೆಗೆ ನಿಮ್ಮ ಜೊತೆ ಬರುವಂಥದ್ದು ನೀವು ಮಾಡಿದಂಥ ಒಳ್ಳೆಯ ಸಾಧನೆಗಳು ಅಥವಾ ಒಳ್ಳೆಯ ಹೆಜ್ಜೆಗಳು ಮಾತ್ರ. ಹಾಗೆ ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಟೊಮೊಟೊ ಬಾತ್ ಮಾಡ್ಕೊಂಡ್ಬಿಟ್ಟು ಒಂದು ಹೆಲ್ದಿಯಾಗಿ ರಾಗಿ ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಮನೆಯಲ್ಲೆಲ್ಲ ಪೂಜೆ ಆಗೋಷ್ಟರಲ್ಲಿ 8 ಗಂಟೆ ಆಯಿತು. ಹಾಗೆ ರಾಗಿ ಸ್ಮೂದಿನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಹೇಳ್ಕೊಡ್ತಿದ್ದೀನಿ. ಒಂದು ಸ್ವಲ್ಪ ಬಿಸಿ ನೀರಿಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿ ರಾಗಿ ಹಿಟ್ಟನ್ನು ಕದಿಟ್ಕೋಬೇಕು. ಒಂದು ಕಡೆ ಕುದಿ ಬರೋವರೆಗೂ ಅದರಲ್ಲಿ ಹಾಕಿ ರಾಗಿ ಹಿಟ್ಟನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಸರ್ವ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಗಸೆ ಬೀಜ, ಚಿಯಾ ಸೀಡ್ಸು, ದಾಳಿಂಬೆ ಹಾಕಿದ್ದೀನಿ. ಹಾಗೆ ಬನಾನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಿಲ್ಕು, ಒಣ ದ್ರಾಕ್ಷಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ರಾಗಿ ಸ್ಮೂದಿ ರೆಡಿ ಆಯಿತು. ಅದ್ರ ಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಗೋಡಂಬಿ ಕಟ್ ಮಾಡಿದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇನ್ನು ಮತ್ತೆ ನಾವು ಬಿಸ್ನೆಸ್ ಮಾಡ್ತಿರೋದ್ರಿಂದ ಮತ್ತು ಅಲ್ಲಿಗೆ ಪೂಜೆಗೆ ಹೋಗಬೇಕಲ್ಲ, ಹಾಗಾಗಿ ಇವತ್ತು ಬೇಗ ಹಾಗೆ ಟೊಮೊಟೊ ಬಾತು ಮಾಡ್ಕೊಂಬಿಟ್ಟು ತಿನ್ನೋಣ ಅಂತ ಟೊಮೊಟೊ ಬಾತ್ ಮಾಡ್ಕೊಳ್ತಿದ್ದೆ ಸಿಂಪಲ್ಲಾಗಿ. ಹಾಗೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಇದು ತಿಂದ್ಬಿಟ್ಟು ಮತ್ತೆ ನಾನು ಗೋಡನಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ತಿಂಡಿ ತಿಂದ್ಕೊಂಡೇ ಹೋಗ್ತೀವಿ, ಏಕೆಂದರೆ ಪೂಜೆ ಆಗೋದು ಲೇಟ್ ಆಗುತ್ತೆ. ಅದರಿಂದ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರಾದರೂ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಅಂದರೆ ಅವ್ರ ಕಾಲು ಆದರೆ ಅವಾಗ ನೆನಪಿಗೆ ಬರೋದು ಒಂದೇ, ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು. ಯಾರಿಗಾದ್ರೂ ಸಹಾಯ ಮಾಡಿರ್ತಾರಲ್ವ, ಆ ಒಂದು ನೆನಪು ಮಾತ್ರ ಇರುತ್ತೆ. ಅದು ಬಿಟ್ಟರೆ ಏನೂ ನಮ್ಮ ಬದುಕಲ್ಲಿ ಇನ್ನೇನೂ ಉಳಿಯಲ್ಲ. ಹಾಗಾಗಿ ಆದಷ್ಟು ಒಳ್ಳೆ ಕೆಲಸಗಳನ್ನೇ ಮಾಡೋಣ. ನಮ್ಮಿಂದ ಸಾಧ್ಯವಾದರೆ 4 ಜನಕ್ಕೆ ಒಳ್ಳೆಯದನ್ನು ಮಾಡೋಣ, ಕೆಟ್ಟದಂತೂ ಮಾಡೋದಕ್ಕೆ ಹೋಗಬಾರ್ದು. ಈ ಜಗತ್ತಿನಲ್ಲಿ ಶ್ರೀಮಂತರು ಅಂದರೆ ಯಾರು? ನನಗೆ ಗೊತ್ತಿರೋರ ಪ್ರಕಾರ ಶ್ರೀಮಂತರು ಅಂದರೆ ಸಂಪತ್ತಿರೋರು ಶ್ರೀಮಂತರು ಅಂತ ತಿಳ್ಕೊಂಡಿದ್ದೀವಲ್ವ, ಹಣ ಇರೋರು ಶ್ರೀಮಂತರು ಅಂತ ತಿಳ್ಕೊಂಡಿದ್ದೀವಿ. ಖಂಡಿತ ಅಲ್ಲ. ನಿಜವಾದ ಶ್ರೀಮಂತರು ಯಾರು ಗೊತ್ತಾ? ಮಲಗಿದ ತಕ್ಷಣ ಯಾರಿಗೆ ನಿದ್ದೆ ಬರುತ್ತೋ ಅವರೇ ನಿಜವಾದ ಶ್ರೀಮಂತರು. ಇನ್ನೊಂದು ವಿಚಾರ, ಮೊಬೈಲ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ದಿನ ಈ ಆಧುನಿಕ ಕಾಲದಲ್ಲಿ ಮೊಬೈಲ್ ಬಂದಿರೋದ್ರಿಂದ ಪ್ರತಿಯೊಬ್ಬರು ಒಂಟಿ ಆಗ್ತಿದ್ದಾರೆ. ಮುಂಚೆ ಯಾವುದೇ ಮೊಬೈಲ್ ಬರೋದಕ್ಕೂ ಮುಂಚೆ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಒಂದು 8 ಜನ ಅಲ್ಲಿದ್ದರು ಅಂದರೆ ಅವ್ರು ಏನು ಮಾತಾಡ್ತಿದ್ರು? ಎಲ್ಲಿಗೆ ಹೋಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ನಿಮ್ಮ ಕಡೆ ಮಳೆ ಬೆಳೆ ಎಲ್ಲ ಹೇಗಿದೆ ಅಂತ ಮಾತಾಡ್ತಿದ್ರು. ಇವತ್ತು ಆಧುನಿಕ ಕಾಲದಲ್ಲಿ ಮೊಬೈಲ್ ಬಂದಮೇಲೆ ಅದೇ 8 ಜನ ಹೋಗಿದ ಹತ್ರ ಹೋಗಿ ನೋಡಿ, ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಮೊಬೈಲ್ ಇರುತ್ತೆ.
ಅವರು ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಇದರಿಂದ ಹೆಚ್ಚಿನದಾಗಿ ನಮಗೆ ಕಾಣೋದು ಒಂಟಿತನ. ಭಾವನೆಗಳಿಗೆ ಬೆಲೆ ಇಲ್ಲ, ಸಂಬಂಧಗಳಿಗೂ ಕೂಡ ಬೆಲೆ ಇಲ್ಲ. ಮೊಬೈಲನ್ನು ಎಷ್ಟು ಬಳಸಬೇಕೋ ಅಷ್ಟು ಬಳಸಿ, ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡಿಕೊಳ್ಳ್ರಿ. ಕೆಟ್ಟದಕ್ಕೆ ದಯವಿಟ್ಟು ಯೂಸ್ ಮಾಡ್ಕೋಬೇಡಿ. ಹಾಗೆ ಎಲ್ಲೋ ಟೈಮ್ ಎಷ್ಟಂತೂ ಮಾಡೋದಕ್ಕೆ ಅದರಿಂದ ನಿಮಗೆ ದುಡಿಮೆ ಆಗುತ್ತಾ, ಯೂಸ್ ಮಾಡಿ ಫೋನು. ಅದೇ ಕೆಟ್ಟದಕ್ಕಂತೂ ಯೂಸ್ ಮಾಡಬೇಡಿ. ನಿಮ್ಮ ಲೈಫನ್ನು ನೀವು ಉದ್ಧಾರ ಮಾಡಿಕೊಳ್ಳ್ರಿ. ನಿಮ್ಮ ಜೀವನ ನಿಮ್ಮ ಕೈಲಿದೆ, ನಿಮ್ಮ ಭವಿಷ್ಯನೂ ನಿಮ್ಮ ಕೈಲಿದೆ. ಹಾಗಾಗಿ ಜೀವನ ಹೇಗೆ ನೀವು ತಗೊಂಡೋಗ್ಬೇಕು ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡಿ, ಒಳ್ಳೆಯದನ್ನು ಯೋಚನೆ ಮಾಡಿ. ಹಾಗೆ ನಿಮ್ಮನ್ನು ಒಂದು ಒಳ್ಳೆ ಮೂಡಲ್ಲಿ ಇಡುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳ್ರಿ. ಸೊಸೈಟಿಯಲ್ಲಿ ಸಾವಿರಾರು ಜನ ಸಿಗ್ತಾರೆ, ಆದರೆ ಅದರಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನೋಡ್ಕೊಂಬಿಟ್ಟು ಫ್ರೆಂಡ್ಶಿಪ್ ಮಾಡಿ. 100 ಜನ ಇರೋದಕ್ಕಿಂತ ಒಬ್ಬ ಒಳ್ಳೆ ಸ್ನೇಹಿತ ನಮ್ಮ ಜೊತೆಲಿದ್ದರೆ ನಮ್ಮ ಫ್ಯೂಚರು ಕೂಡ ಚೆನ್ನಾಗಿರುತ್ತೆ. ನಾವು ಕೂಡ ಅವ್ರ ದಾರಿಯಲ್ಲೇ ನಡಿತೀವಿ. ಹಾಗಾಗ್ಬಿಟ್ಟು ನಿಮ್ಮನ್ನು ಹೆಜ್ಜೆ ಕಾಲಿಡ್ತಾರಲ್ವ, ಅಂಥವ್ರ ಸಹವಾಸ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಒಳ್ಳೆಯ ಸ್ನೇಹಿತರನ್ನ ಮಾಡಿಕೊಳ್ಳ್ರಿ. ಅಂಥ ಒಳ್ಳೆಯ ಸ್ನೇಹಿತರು ಈ ಹೊರಗಿನ ಪ್ರಪಂಚದಲ್ಲಿ ಸಿಗಲಿಲ್ಲ ಅಂದರೆ, ಒಂದು ಪಕ್ಷ ಸಿಗಲಿಲ್ಲ ಅಂದರೆ, ನೀವು ನಿಮ್ಮ ಹೃದಯವನ್ನೇ ನೀವು ನಂಬಿ. ನಿಮಗಿಂತ ದೊಡ್ಡವ್ರು ಯಾರೂ ಇಲ್ಲ ರೀ, ನಿಮಗಿಂತ ಒಳ್ಳೆಯವರು ಕೂಡ ಯಾರೂ ಇಲ್ಲ. ನಿಮ್ಮ ಹೃದಯನ ನೀವೇ ನಂಬಿ. ನಿಮ್ಮನ್ನು ಯಾರೂ ಕೂಡ ಕುಗ್ಸೋದಕ್ಕೆ ಆಗಲ್ಲ. ಆತ್ಮವಿಶ್ವಾಸ ಬೆಳೆಸ್ಕೊಳ್ರಿ. ನಿಮಗೆ ನೀವೇ ಸ್ನೇಹಿತರು, ನಿಮಗೆ ಯಾರೂ ಸಾಟಿ ಇಲ್ಲ ಅಂತ ಅಂದ್ಕೊಳ್ಳಿ. ಲೈಫ್ ಚೆನ್ನಾಗಿರುತ್ತೆ. ಒಂದೊಳ್ಳೆ ಬದುಕನ್ನು ಕಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಒಳ್ಳೆ ಟಾಪಿಕ್ ಜೊತೆ ಸಿಗ್ತೀನಿ.